ಎಂಥ ಒಂದು ಉಪಕಾರ ಮಾಡಿದ್ದಾರೆ. ಪಾಪದಿಂದ, ಶಾಪದಿಂದ, ನರಕದಿಂದ ನನ್ನನ್ನು ತಪ್ಪಿಸಿ ಪರಲೋಕದ ಮಗನಾಗಿ, ಮಗಳಾಗಿ ನನ್ನನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಮಾತ್ರವಲ್ಲ, ಈ ಪಾಪಿಗಾಗಿ ತನ್ನ ಪರಿಶುದ್ಧವಾದ ರಕ್ತವನ್ನು ಸುರಿಸಿದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಇದಕ್ಕೆ ಸ್ತೋತ್ರ ಹೇಳಿದ್ರೆ ಮುಗಿಯುತ್ತಾ? ಸಾಕಾಗತ್ತಾ? ಸಾಧ್ಯನೇ ಇಲ್ಲ. ಒಂದು ಪಾಪಕ್ಕೆ ಪರಿಹಾರ ಈ ಪ್ರಪಂಚದಲ್ಲಿ ಎಷ್ಟು ಕೋಟಿ ಜನ ಇದ್ದಾರೋ ಅಷ್ಟು ಕೋಟಿ ಜನರಿಂದಲೂ ಕೂಡ ಪಾಪಕ್ಕೆ ಪರಿಹಾರ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ಈ ಲೋಕದಲ್ಲಿ ಪಾಪ ಪರಿಹಾರಕ್ಕಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ, ಪಾಪ ಪರಿಹಾರಕ್ಕಾಗಿ ಮನುಷ್ಯನಾಗಿ ಬಂದವರು ಒಬ್ಬರೇ, ಅವರು ಪ್ರಭು ಯೇಸುವಾಗಿದ್ದಾರೆ. ಆದ್ದರಿಂದ ಆ ಒಂದು ಸತ್ಯದ ಅರಿವು ನಮ್ಮ ಒಳಗಡೆ ಅನುಭವಕ್ಕೆ ಬರಬೇಕು. ಅನುಭವಕ್ಕೆ ಬಂದಾಗ ಕೃತಜ್ಞತೆ ಹೇಳದೆ ಬದುಕಲಿಕ್ಕೆ ನಮ್ಗೆ ಆಗೋದೇ ಇಲ್ಲ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಕ್ರಿಸ್ತ ಯೇಸು ತನ್ನ ರಕ್ತದಿಂದ ನನ್ನನ್ನು ತೊಳೆದಿದ್ದಾರೆ, ನನಗೆ ಪಾಪ ವಿಮೋಚನೆಯನ್ನು ಕೊಟ್ಟಿದ್ದಾರೆ, ಪರಲೋಕ ರಾಜ್ಯವನ್ನು ಉಚಿತವಾಗಿ ನನಗೆ ಕೊಟ್ಟಿದ್ದಾರೆ, ಅವರ ಮಗನಾಗಿ, ಮಗಳಾಗಿ ಬದುಕುವ ಕೃಪೆಯನ್ನು ಕೊಟ್ಟಿದ್ದಾರೆ. ಈ ಸತ್ಯ ನಿಮಗೆ ಗೊತ್ತಾದಾಗ, ಆ ಸತ್ಯ ಗೊತ್ತಾದವರಲ್ಲಿ ಯೇಸು ಎಲ್ಲಿರ್ತಾರಂದರೆ ಅವರ ರನ್ಮನಗಳಲ್ಲಿರ್ತಾರೆ. ಪ್ರೈಸ್ ದ ಲಾರ್ಡ್. ಯಾರ ರನ್ಮನಗಳಲ್ಲಿ ಯೇಸು ಇರ್ತಾರೋ ಅವರಿಗೆ ಯೇಸುವಿಗೆ ಕೃತಜ್ಞತೆ ಸಲ್ಲಿಸದೆ ಜೀವನ ಮಾಡಲಿಕ್ಕೆ ಆಗೋದೇ ಇಲ್ಲ. ಹಲ್ಲೆಲೂಯಾ. ಅವರಿಗೆ ಕೃತಜ್ಞತೆ ಸಲ್ಲಿಸದೆ ಜೀವಿಸ್ಲಿಕ್ಕೆ ಆಗೋದೇ ಇಲ್ಲ. ಪ್ರೈಸ್ ದ ಲಾರ್ಡ್. ಅವರಿಗೆ ಆ ದಿನ ಯೇಸುವಿನೊಂದಿಗೆ ಕಳೀಲಿಲ್ಲ ಅಂದರೆ ಒಂಥರ ನರಕದ ಅನುಭವ. ಯಾವ ರೀತಿ ಮೀನನ್ನು ನೀರಿಂದ ಆಚೆ ಹಾಕಿದಾಗ ವಿಲ ಒದ್ದಾಡುತ್ತಲ್ವಾ, ಆ ರೀತಿಯ ಒಂದು ಅನುಭವ ಆಗುತ್ತೆ. ಹಲ್ಲೆಲೂಯಾ. ಸೊ ಮುಂದಿನ ವಾಕ್ಯ ಓದಮ್ಮ ರಣಮ್ಮ. ಕ್ರಿಸ್ತ ಯೇಸುವಿನ ವಾಕ್ಯ ಯಾರಲ್ಲಿ? ಹಲ್ಲೆಲೂಯಾ. వాక్యಗಳನ್ನು ಕೇಳುವಾಗ ఇది మా ఎత్తు కరెక్ట్గా ఉంది, ఇది మామకు బాగా కరెక్ట్గా ఉంది ಅಂತೆಲ್ಲ ತಗೋಬೇಡಿ. ಇವತ್ತು ನೀವು ಹೆಂಗೆ ತಗೋಬೇಕು ಅಂದರೆ, ಈ ಯೇಸುವಿನ ಮಾತುಗಳು ನನಗೆ ಕರೆಕ್ಟ್ ಆಗಿದೆ. ಪ್ರೈಸ್ ದ ಲಾರ್ಡ್. ಭಾಳಷ್ಟು ಸಲ ನಾವೇನು ಮಾಡ್ತೀವಿ ಅಂದರೆ, ಕೆಲವೊಂದು ವಾಕ್ಯಗಳನ್ನು ಇದು ನನ್ನ ಯಜಮಾನರಿಗೆ ಹೇಳ್ತಾ ಇರೋದು, ಇದು ನನ್ನ ಹೆಂಡತಿಗೆ ಹೇಳ್ತಾ ಇರೋದು, ಯಾರೂ ಹಂಗೆ ತಗೋಬೇಡಿ. ಬೋಧನೆ ಮಾಡುವ ನಾನು ಕೂಡ ಹೇಗೆ ತಗೋಬೇಕು ಅಂದರೆ, ನಾನು ಹೇಳ್ತಾ ಇರುವ ವಾಕ್ಯ ನನಗೂ ಸೇರಿ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯಾರಿಗೂ ಸೇರಿ? ನನಗೂ ಸೇರಿ. ಯಾರು ಈ ರೀತಿ ದೇವರ ವಾಕ್ಯವನ್ನು ಧ್ಯಾನಿಸ್ತಾರೋ ಖಂಡಿತವಾಗಿ ಅವರು ಎಂಥ ವರ್ಸ್ಟ್ ಕಂಡೀಷನ್ನಲ್ಲಿದ್ದರೂ ಕೂಡ ಅವರನ್ನು ಯೇಸು ಅಲ್ಲಿಂದ ಹೊರಗಡೆ ತಂದು ಪರಲೋಕದ ಆನಂದದಿಂದ ತುಂಬಿಸ್ತಾರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಕ್ರಿಸ್ತ ಯೇಸುವಿನ ವಾಕ್ಯ ನಿಮ್ಮಲ್ಲಿ ನೆಲೆಸಿ ಮಾತ್ರವಲ್ಲ, ಏನಾಗಿ ಬೆಳೆಯಲಿ? ಯಾರ ವಾಕ್ಯ? ನೋಡಿ, ಲೋಕದ ಮಾತುಗಳು ಸಮೃದ್ಧಿಯಾಗಿ ಬೆಳೆಸ್ಬಿಟ್ಟಿದ್ದೀವಿ ನಾವು, ಹೌದಾ? ಅರ್ಥ ಆಗ್ತಿದೆಯಾ? ಲೋಕದ ಮಾತುಗಳು ನೆಟ್ಕೊಂಡಿದ್ದೀವಿ. ಮಾತ್ರವಲ್ಲ, ಆ ವಾಕ್ಯವನ್ನು ಭಾಳ ಚೆನ್ನಾಗಿ ಬೆಳೆಸಿದ್ದೀವಿ ನಾವು. ಉದಾಹರಣೆಗೆ ಎಕ್ಸಾಂಪಲ್, ನಿಮ್ಮ ಅತ್ತೆನೋ ಮಾವನೋ, ಗಂಡನೋ ಹೆಂಡ್ತಿನೋ, ಅಕ್ಕನೋ ತಮ್ಮನೋ, ತಂಗಿನೋ ಅಕ್ಕನೋ, ಯಾರೋ 10 ವರ್ಷದಿಂದೇನೋ 5 ವರ್ಷ ಹಿಂದೆನೋ ಕೆಟ್ಟದಾಗಿ ನಿಮ್ಮನ್ನು ಬೈದಿದ್ದಾರೆ ಅಂತ ಇಟ್ಕೊಳ್ಳಿ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಅದನ್ನು ಮರ್ತಿದ್ದೀರಾ? ಹೇಳಿ, ಏನಾದರೂ ಮರ್ತಿದ್ದೀರಾ? ಈಗ ಅವ್ರ ವಿಷಯ ಬಂದಾಗಲ್ಲ ಯಾರಾದರೂ ಅವ್ರ ವಿಷಯವಾಗಿ ಮಾತಾಡಿದ್ರೆ, ಈಗ ಸಹನ ನನ್ನನ್ನು ಬೈದಿದ್ದಾಳೆ, ಓಕೆನಾ? ನನ್ನ ಹತ್ರ ಈ ಪವಿತ್ರ ಬಂದು ಸಹನ ವಿಷಯ ಹೇಳ್ತಾಳೆ, ಅಯ್ಯೋ ಅವಳ ವಿಷಯ ಬಂದಾಗಲೆಲ್ಲ ನಾನು ಅದಕ್ಕೆ ನೀರು ಹಾಕ್ತಾನೆ ಇರ್ತೀನಿ. ಯಾವುದಕ್ಕೆ? 10 ವರ್ಷದಿಂದನೋ 5 ವರ್ಷದಿಂದನೋ ಬೈದಿದ್ಲಲ್ವಾ, ಆ ಮಾತಿಗೆ ನಾನು ನೀರು ಹಾಕ್ತಾನೆ ಇರ್ತೀನಿ. ಅದು ನನ್ನಲ್ಲಿ ಬೆಳೀತಾನೆ ಇರ್ತದೆ. ಪ್ರೈಸ್ ದ ಲಾರ್ಡ್. ಆ ರೀತಿಯಲ್ಲಿ ನೀವು ಕೇಳಿಸ್ಕೊಂಡ ದೇವರ ವಾಕ್ಯವನ್ನು ಬೆಳೆಸ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಲೋಕದ ಮಾತನ್ನು ಕೇಳಿಸ್ಕೊಂಡು ಧ್ಯಾನ ಮಾಡಿ ಬೆಳೆಸ್ತಿರಲ್ವಾ, ಆ ರೀತಿ ಅದನ್ನು ಕಟ್ ಮಾಡಿ ಕೇಳಿಸ್ಕೊಂಡಂಥ ಯೇಸುವಿನ ವಾಕ್ಯವನ್ನು ಬೆಳೆಸಿ ನೋಡಿ.
ಆಗ ಯೇಸು ನಿಮ್ಮಲ್ಲಿ ಬೆಳೀತಾ ಇದ್ದರೆ, ಪ್ರೀತಿಯ ಸಹೋದರನೇ ಸಹೋದರಿಯರೇ, ನಿಮ್ಮ ಜೀವಿತದಲ್ಲಿರುವ ಎಲ್ಲ ಸಮಸ್ಯೆಗಳು ದೂರವಾಗ್ತದೆ. ದೇವರ ಪರಿಶುದ್ಧ ಆತ್ಮನು ನಿಮ್ಮಲ್ಲಿ ಚಲಿಸ್ಲಿಕ್ಕೆ ಆರಂಭಿಸ್ತಾರೆ. ಪ್ರೈಸ್ ದ ಲಾರ್ಡ್. ಸೊ ನಿಮ್ಮಲ್ಲಿ ಏನು ಬೆಳಿಬೇಕು? ಯಾರ ಮಾತುಗಳು? ದಿನಾ ನಿಮಗೆ ವೆಬ್ಎಕ್ಸಲ್ಲಿ ದೇವರ ಮಾತುಗಳು ಸಿಗ್ತಾ ಇದೆಯಾ? ಸಿಗ್ತಾ ಇದೆಯಾ? ಎಷ್ಟು ಜನ ಬೆಳೆಸಿದ್ದೀರಾ? ಎಷ್ಟು ಜನ ಬೆಳೆಸ್ತಾ ಇದ್ದೀರಾ? ಹಲ್ಲೆಲೂಯ, ಹಲ್ಲೆಲೂಯ. ಸೊ ಆನ್ಸರ್ ಇದೆ, ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಓದಿ ಮುಂದೆ. ಈ ವಾಕ್ಯವನ್ನು ಧ್ಯಾನಿಸುವಾಗ, ಬೆಳೆಸುವಾಗ ಆ ವಾಕ್ಯ ನಿಮಗೆ ಜ್ಞಾನವನ್ನು ಕೊಡುತ್ತದೆ. ಹಲ್ಲೆಲೂಯ. ಯಾರ ಜ್ಞಾನ? ಪರಲೋಕದ ಯೇಸುವಿನ ಜ್ಞಾನ. ಲೋಕದ ಜ್ಞಾನವಲ್ಲ, ಯೇಸುವಿನ ಜ್ಞಾನ ನಿಮಗೆ ಸಿಗ್ತದೆ. ಅದರಿಂದಲೇ ದೇವರ ವಾಕ್ಯ ಓದೋಣ ಈಗ. ಜ್ಞಾನ ಸಂಪನ್ನರಾಗಿ. ಯಾವಾಗ ನಿಮಗೆ ದೇವರ ವಾಕ್ಯದಲ್ಲಿ ನೀವು ಬೆಳಿತೀರೋ ಆಗ ನೀವೇ ಪರಸ್ಪರ ಒಬ್ಬರಿಗೊಬ್ಬರು ಏನು ಮಾಡ್ತೀರಾ? ಉಪದೇಶ ಮಾಡ್ತೀರಾ. ಭಯಪಡಬೇಡ, ಹೆದರಬೇಡ. ಯೇಸು ಹಿಂಗೆ ಹೇಳಿದ್ದಾರೆ, ನೀನು ಹಾಳಾಗೋದಿಲ್ಲ, ನೀನು ನಷ್ಟಪಟ್ಟು ಹೋಗೋದಿಲ್ಲ. ದೇವರು ನಿನಗಾಗಿ ಪ್ರಾಣ ಕೊಟ್ಟಿದ್ದಾರೆ. ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿ ತನ್ನ ರಕ್ತವನ್ನು ಸುರಿಸಿದ್ದಾರೆ. ದೇವರು ಯಾರನ್ನು ಕೈ ಬಿಡೋದಿಲ್ಲ. ಎಲಿಯನನ್ನು ಆ ವಿಧವೆ ಮನೆಗೆ ಕಳಿಸಿ ಅವಳನ್ನು ಕಾಪಾಡಿದ ಹಾಗೆ, ಎಲೀಷನನ್ನು ಅಲ್ಲಿಗೆ ಕಳಿಸಿ ಕಾಪಾಡಿದ ಹಾಗೆ, ಪ್ರೇಷಿತರನ್ನು ಕಳಿಸಿ ಅವರನ್ನು ಕಾಪಾಡಿದ ಹಾಗೆ ನಮ್ಮೆಲ್ಲರನ್ನು ಕಾಪಾಡುತ್ತಾರೆ. ನಿನ್ನನ್ನು ಕಾಪಾಡುತ್ತಾರೆ, ನಿನ್ನನ್ನು ನಡೆಸ್ತಾರೆ. ಈ ಒಂದು ಸತ್ಯದ ಅರಿವಿನಲ್ಲಿ ನಾವು ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಂಡು ಯೇಸುವನ್ನು ಹಿಂಬಾಲಿಸಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ. ಅಂಥ ಒಂದು ಪ್ರಯತ್ನ ನಮ್ಮದಾಗಿರುತ್ತದೆ ಯಾವಾಗ ದೇವರ ವಾಕ್ಯ ನಮ್ಮಲ್ಲಿ ನೆಲೆಗೊಂಡಿದ್ದರೆ. ಮುಂದೆ, ಬುದ್ಧಿ ಹೇಳಿಕೊಳ್ಳಿರಿ. ಈಗ ಕೃತಜ್ಞತೆ ಉಳ್ಳವರಾಗಿ. ಯಾವುದರಿಂದಲೂ? ಈ ಕೀರ್ತನೆ ಎಲ್ಲಿಂದ ಬರಬೇಕು ನೋಡಿ. ನಾವು ಆಡ್ತಾ ಇದ್ದೀವಿ, ಆಡೋದು ತಪ್ಪಲ್ಲ. ನಾವು ಆಡ್ತಾ ಇದ್ದೀವಿ, ಆಡೋದು ತಪ್ಪಲ್ಲ. ಕೀರ್ತನೆಗಳು ಹೃದಯಂತರಾಳದಿಂದ ಬರಬೇಕು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯ. ದಾವಿದ ಕಾಡಲ್ಲಿ ಕುರಿ ಮೇಯಿಸುವಾಗ ಆತನಿಗೆ ಬೈಬಲ್ ಇರಲಿಲ್ಲ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಅವನು ಏನು ಅನುಭವಿಸಿದ್ನೋ ಕಾಡಲ್ಲಿ ಅದನ್ನೇ ಬೈಬಲಲ್ಲಿ ಕೀರ್ತನೆಗಳಾಗಿ ಬರೆದಿಟ್ಟ. ಪ್ರೈಸ್ ದ ಲಾರ್ಡ್. ದಾವಿದನಿಗೆ 7 ಜನ ಅಣ್ಣಂದ್ರಿದ್ರಾ? ಇದ್ರಾ? ಅಪ್ಪ ಇದ್ರಾ? ಅಮ್ಮ ಇದ್ರಾ? ಎಲ್ಲ ಹೊರಗೆ ಹಾಕಿದ್ರ? ಅವನ್ನ ಹಾಕಿದ್ರಾ? ಈಗ ಕಾಡಲ್ಲಿದ್ದಾನೆ ದಾವಿದ. ಪ್ರೈಸ್ ದ ಲಾರ್ಡ್. ಎಲ್ಲಿದ್ದಾನೆ? ಕಾಡಲ್ಲಿದ್ದಾನೆ. ಕಾಡಲ್ಲಿ ಕುರಿಗಳು ಅವನಷ್ಟೇ. ಪ್ರೈಸ್ ದ ಲಾರ್ಡ್. ಕಾಡಲ್ಲಿ ಕುರಿಗಳು ಅವನಷ್ಟೇ. ಆ ಕುರಿ ಮೇಯಿಸುವ ಜಾಗದಲ್ಲಿ, ಕಾಡಲ್ಲಿ ಅವನು ಯಾರನ್ನು ಅರಿತುಕೊಂಡ ಅಂದರೆ ಯೇಸುವನ್ನು. ಪ್ರೈಸ್ ದ ಲಾರ್ಡ್. ದೇವರನ್ನು ಅರಿತುಕೊಂಡ. ಅದಕ್ಕೆ ಆ ಅನುಭವದಿಂದ ಅರಿತುಕೊಂಡು ಅವರೊಂದಿಗೆ ಜೀವಿಸಿ ಅವನು ಬರೆದ ಏನಂತ? ಹಿಂದೆ ಮುಂದೆ ನನ್ನನ್ನು ವರಿಸಿ ನನ್ನ ಸುತ್ತುವರಿದಿರುವೆ, ಹಿಂದೆ ಮುಂದೆ ನನ್ನನ್ನು ವರಿಸಿ ನನ್ನ ಸುತ್ತುವರಿದಿರುವೆ. ಅವನಿಗೆ ಕನ್ಫರ್ಮ್ ಆಯಿತು, ನನಗೆ ಜನ್ಮ ಕೊಟ್ಟ ಅಪ್ಪ ಇಲ್ಲಿಲ್ಲ, ನನ್ನ ಜೊತೆಲಿ ಹುಟ್ಟಿದವರು ಯಾರೂ ಇಲ್ಲಿಲ್ಲ, ನನಗೆ ಜನ್ಮ ಕೊಟ್ಟ ತಾಯಿ ಕೂಡ ಇಲ್ಲಿಲ್ಲ. ಇಲ್ಲಿ ನನ್ನೊಂದಿಗಿರೋದು ನನ್ನನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಾದ ದೇವರು ನನ್ನ ಹಿಂದೆ ಇದ್ದಾರೆ, ನನ್ನ ಮುಂದೆ ಇದ್ದಾರೆ, ನನ್ನ ಅಕ್ಕಪಕ್ಕದಲ್ಲಿ ಅವರಿದ್ದಾರೆ. ಅವರು ನಿನ್ನ ಹಸ್ತದಿಂದ ದಿನವೂ ನನ್ನ ಬಿಗಿಯಾಗಿ ಹಿಡಿದಿರುವೆ. ನನಗೆ ಯಾರೂ ಇಲ್ಲ, ನೀವು ಹೇಳಲ್ಲ. ನನ್ನ ಜೊತೆ ಯಾರೂ ಇಲ್ಲ, ನೀವು ಹೇಳಲ್ಲ. ಯಾಕೆ ಹೇಳಲ್ಲ ಅಂದರೆ ನಿನ್ನ ಜೊತೆ ಯಾರಿದ್ದಾರೆ? ನಿನ್ನ ಜೊತೆ ಯಾರಿದ್ದಾರೆ? ನಿನ್ನ ಜೊತೆ ಯಾರಿದ್ದಾರೆ? ನಿನ್ನ ಜೊತೆ ಯಾರಿದ್ದಾರೆ? ಇದು ನಾವು ಯಾವುದೋ ಒಂದು ಹಾಡನ್ನು ಕೇಳಿ ಅದನ್ನು ಕಲಿತು ಹಾಡೋದಲ್ಲ. ಆ ಹಾಡು ಮೊದಲು ನನ್ನೊಳಗಡೆ ಮಾಂಸವಾಗಬೇಕು. ಪ್ರೈಸ್ ದ ಲಾರ್ಡ್. ಆ ಹಾಡು ನನ್ನೊಳಗಡೆ ಮಾಂಸವಾಗಬೇಕು. ಹೌದು, ನನ್ನ ತಾಯಿ, ನನ್ನ ತಂದೆ, ನನ್ನ ಬಂಧು ಬಳಗ ಎಲ್ಲ ಬಿಟ್ಟರು ನನ್ನನ್ನು
ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಾದ ದೇವರು ನನ್ನನ್ನು ಬಿಡೋದಿಲ್ಲ. ಅವರು ನನ್ನ ಜೊತೆ ಯಾವಾಗಲೂ ಇರ್ತಾರೆ, ಯಾವಾಗಲೂ ಇದ್ದಾರೆ ಕೂಡ. ಈ ಒಂದು ಕನ್ವಿಕ್ಷನ್, ಈ ಒಂದು ಸತ್ಯದ ಅರಿವು ನಿಮ್ಮೊಳಗಡೆ ಆದಾಗ, ಪ್ರಿಯ ಸಹೋದರ ಸಹೋದರಿ, ನಿಮ್ಮನ್ನು ಯಾರು ಪ್ರೀತಿ ಮಾಡಲಿಲ್ಲ ಅಂದರೂ ಕೂಡ ಪೋನಲ್ಲಿ ಹೋಗ್ಬಿಟ್ಟು ಪೋಡ ಅಂಥೇಳಿ ನೀವು ಆರಾಮಾಗಿ ದೇವಾ ಸ್ತೋತ್ರ ಅಂಥೇಳಿ ಸ್ತೋತ್ರ ಮಾಡ್ಕೊಂಡು ಬದುಕಲಿಕ್ಕೆ ನಿಮಗೆ ಸಾಧ್ಯವಾಗ್ತದೆ. ಹಾಲೆಲೂಯಾ, ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯಾ, ಹಾಲೆಲೂಯಾ. ಸೊ ಓದ್ತೀರ ಒಂದು ಸ್ವಲ್ಪ ಅದನ್ನ ಹಂಗೆ. ಕೃತಜ್ಞತೆ ಉಳ್ಳವರಾಗಿ, ಕೃತಜ್ಞತೆ ಉಳ್ಳವರಾಗಿ, ಕೀರ್ತನೆಗಳಿಂದಲೂ, ಯಾವುದರಿಂದಲೂ. ಹಾಲೆಲೂಯಾ. ಹಳೆ ಒಡಂಬಡಿಕೆಯಲ್ಲಿ ಕೀರ್ತನೆಗಳ ಪುಸ್ತಕದಲ್ಲಿ 100ನೇ ಕೀರ್ತನೆ, 90ನೇ ಕೀರ್ತನೆ, 95ನೇ ಕೀರ್ತನೆ ಇವುಗಳೆಲ್ಲ ಓದುವಾಗ ಅವರೆಲ್ಲ ದಾವಿದ ಹೇಳ್ತಾನೆ ಅಲ್ವಾ, ಬನ್ನಿರಿ ದೇವಾಲಯಕ್ಕೆ ಹೋಗೋಣ ಎಂದಾಗ ನನ್ನ ಹೃದಯಕ್ಕೆ ಆನಂದವಾಯ್ತಂತೆ. ಹಾಲೆಲೂಯಾ. ಈಗ ಹಳೆ ಒಡಂಬಡಿಕೆಯಲ್ಲಿ ಕೀರ್ತನೆಗಳ ಸಂದರ್ಭದಲ್ಲಿ ಯೇಸು ಇದ್ರು, ಏನಾಗಿದ್ರು? ವಾಕ್ಯವಾಗಿದ್ರು ಅಷ್ಟೇ, ಇನ್ನೂ ಬಲಿಯಾಗಿರಲಿಲ್ಲ, ಮನುಷ್ಯನಾಗಿ ಬಂದಿರಲಿಲ್ಲ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಅವರು ಸತ್ತಿದ್ದಾರೆ, ಪುನರುತ್ಥಾನ ಆಗಿದ್ದಾರೆ, ವಾಕ್ಯವಾಗಿ ಜೀವಿಸ್ತಾ ಇದ್ದಾರೆ, ರೊಟ್ಟಿಯಾಗಿ ಇದ್ದಾರೆ. ಈಗ ಅವರನ್ನು ಸ್ತುತಿಸಲು ಬರುವಾಗ ಆರಾಧನೆ ಅಂದರೆ ಯಾರಿಗೆ ಸ್ತೋತ್ರ? ಯೇಸುವಿಗೆ, ತಂದೆಯಾದ ದೇವರಿಗೆ. ಯಾರೊಂದಿಗೆ ಸೇರಿ? ಯೇಸುವಿನೊಂದಿಗೆ ಪವಿತ್ರಾತ್ಮನ ಐಕ್ಯತೆಯಲ್ಲಿ ತಂದೆ ದೇವರಿಗೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಹಳೆ ಒಡಂಬಡಿಕೆಯಲ್ಲಿ ಅದು ಒಂದು ನೆರಳು ಅಷ್ಟೇ ಅಲ್ವಾ. ಆಗಲೇ ಅವರು ಬನ್ನಿರಿ ಹಾಡೋಣ, ಜಯಘೋಷ ಮಾಡೋಣ, ಕರ್ತರ ಸನ್ನಿಧಿ ಸೇರೋಣ, ಕೀರ್ತನೆ ಹಾಡುತ್ತ ನಮಿಸೋಣ. ಬನ್ನಿರಿ ಹಾಡೋಣ, ಜಯಘೋಷ ಮಾಡೋಣ, ಆತನ ಆಲಯವನ್ನು ಸೇರೋಣ. ಪ್ರಿಯ ಸಹೋದರ ಸಹೋದರಿ, ಅದು ಜೆರುಸಲೇಮಿನ ಆಲಯ. ಆದರೆ ನಾನು ಹೇಳ್ತೀನಿ, ಇಲ್ಲಿ ಕುಳಿತಿರುವ ನೀವೆಲ್ಲರೂ ಪರಲೋಕದ ಆಲಯಗಳಾಗಿದ್ದೀರಿ. ಹಾಲೆಲೂಯಾ, 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 ಹಾಲೆಲೂಯಾ. ಆಲಯ ಎಲ್ಲಿದೆ? ಆಲಯ ಎಲ್ಲಿದೆ? ಆಲಯ ಯಾರು? ಆಲಯ ಯಾರು? ಈಗ ಬನ್ನಿರಿ ಹೋಗೋಣ ಅನ್ನೇ ಹೇಳೋಂಗಿಲ್ಲ, ನನ್ನ ಒಳಗಡೆನೇ ಆಲಯ ಇದೆ. ಹಾಲೆಲೂಯಾ. ನನ್ನ ಅಂತರಂಗದಲ್ಲೇ ಒಂದು ಆಲಯ ಇದೆ, ನಾನೇ ಒಂದು ಆಲಯ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಸೊ ಅದರಿಂದಲೂ ಕೀರ್ತನೆಗಳಿಂದಲೂ, ಸಂಗೀತಗಳಿಂದಲೂ, ಭಕ್ತಿಗೀತೆಗಳಿಂದಲೂ ಹೃದಯಾಂತರಾಳದಿಂದ. ಯಾವುದರಿಂದ? ಬರಿಯ ಮಾತಿನ ಮಣ್ಣೆನೆಯುತ್ತಾ, ನರಕಲ್ಪಿತ ಕಟ್ಟಳೆಗಳನ್ನು ದೇವರ ವಾಕ್ಯವೆಂದು ಬೋಧಿಸುತ್ತಾ ನೀವು ಮಾಡುವ ಆರಾಧನೆ ನನಗೆ ಬೇಡ. ನೀವೆಲ್ಲಿಂದ ಆರಾಧನೆ ಮಾಡಿ? ಹೃದಯದಿಂದ. ಅದು ಹೃದಯದಲ್ಲಿ ಯಾರಿರಬೇಕು? ಯೇಸು ಇರಬೇಕು, ಪರಿಶುದ್ಧಾತ್ಮನಿರಬೇಕು. ಆಗ ಆರಾಧನೆ ಮಾಡಿ. ಆ ಆರಾಧನೆ, ಆ ಸ್ತುತಿ ಸ್ತೋತ್ರ, ಆ ಕೃತಜ್ಞತೆ ಪರಲೋಕ ಮುಟ್ಟುತ್ತೆ. ಹಾಲೆಲೂಯಾ, ಹಾಲೆಲೂಯಾ. ಯೇಸುವೆ ಸ್ತೋತ್ರ. ಓಕೆ, ಓದ್ಬಿಡಮ್ಮ. ಹೃದಯಾಂತರಾಳದಿಂದ ದೇವರಿಗೆ ಹಾಡಿರಿ. ಯಾರಿಗೆ ಹಾಡ್ರಿ? ಯಾರಿಗೆ ಹಾಡ್ರಿ? ಸುಮಾರು ವರ್ಷಗಳ ಹಿಂದೆ ಅಂತೋಣ್ ರಾಜ ಆಡ್ತಾ ಇದ್ದಿದ್ದು ಮನುಷ್ಯರಿಗೆ. ಪ್ರೈಸ್ ದಿ ಲಾರ್ಡ್. ಇನ್ನೂ ಗುಂಡಿಗಿತ್ತವಾಗ ವಾಯ್ಸ್, ಇನ್ನೂ ಗುಂಡಾಗಿ ಬರ್ತಾಯಿತ್ತು. ಸ್ವಲ್ಪ ಕರ್ಕಶ ಎಲ್ಲ ಇರಲಿಲ್ಲ ಅವಾಗ, ತುಂಬ ಸ್ವೀಟ್ ಆಗಿತ್ತು ಸ್ವಲ್ಪ. ಪ್ರೈಸ್ ದಿ ಲಾರ್ಡ್. ಕೇಳಿಸ್ಕೊಂಡವರೆಲ್ಲ ಬಂದು ಒಂದು ಹಗ್ ಮಾಡೋರು, ಕೈ ಕೊಡೋರು, ನಾನು ಯೇಸುವನ್ನು ಅನುಭವಿಸ್ದೆ ಅನ್ನೋರು. ಆದರೆ ನಾನು ಅನುಭವಿಸ್ತಾ ಇರಲಿಲ್ಲ, ಯಾಕಂದರೆ ನಾನು ಆಡ್ತಾ ಇದ್ದಿದ್ದು ಅನುಷಾಗೆ. ಅನುಷಾ ಖುಷಿ ಆಗಬೇಕು, ಹೇಮ ಖುಷಿ ಆಗಬೇಕು, ಪವಿತ್ರ ಖುಷಿ ಆಗಬೇಕು, ಅವ್ರು ಮೆಚ್ಕೋಬೇಕು. 5 ಪೈಸೆ ಪ್ರಯೋಜನ ಇಲ್ಲ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಯಾರಿಗೆ ಆಡಬೇಕು? ಯೇಸುವಿಗೆ, ದೇವರಿಗೆ. ನನ್ನ ಸ್ತುತಿ, ನನ್ನ ಬಾಯಿಂದ ಬರುವಂಥ ಸ್ತೋತ್ರ ಫಸ್ಟ್ ಇಲ್ಲ ಆರಂಭವಾಗಬೇಕು. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಸ್ವಾತಿ ಓಡ್ತಾ ಇದ್ದಾಳೆ ಕಾಲೇಜಲ್ಲಿ 100 ಮೀಟ್ರು. ಎಷ್ಟು ಮೀಟ್ರು? ರನ್ನಿಂಗ್ ರೇಸ್ 100 ಮೀಟ್ರ್ ಓಡ್ತಾ ಇದ್ದಾಳೆ. ಓಡು 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 ಅಂತ ಓಡ್ತಾ ಇದ್ದಾಳೆ. ಅವರಮ್ಮ ನೋಡ್ತಾ ಇದ್ದಾರೆ ಮಗಳು ಓಡೋದನ್ನು. ಪಕ್ಕದಲ್ಲಿ ಒಂದು 7-8 ಜನ ಓಡ್ತಾ ಇದ್ದಾರೆ. ಅವರಮ್ಮ ಏನು ಮಾಡ್ತಾರೆ ಹೇಳಿ? ಓಡು ಮಗಳೇ ಓಡು. ಎಲ್ಲರಿಗೂ ಹೇಳ್ತಾರ? ಇಲ್ಲ, ಮಗಳಿಗೆ ಹೇಳ್ತಾರೆ, ಓಡು ಮಗಳೇ ಓಡು, ಫಸ್ಟ್ ಬಾ ಫಸ್ಟ್ ಬಾ ಫಸ್ಟ್ ಬಾ. ಅವರಮ್ಮನಿಗೆ ಮಾತ್ರ ಆಸೆ ಇರ್ತದೆ. ಅದೇ ಪ್ರಕಾರ ನನ್ನೊಳಗಡೆ ಈ ಆಸೆ ಇರಬೇಕು. ನನ್ನ ದೇವನಿಗೆ
ನನ್ನ ಹೃದಯದಿಂದ ನಾನು ಸ್ತೋತ್ರ ಮಾಡಬೇಕು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯಾವಾಗ ನಿಮ್ಮ ಹೃದಯದಿಂದ ಸ್ತೋತ್ರ ಮಾಡಲಿಕ್ಕೆ ಆರಂಭಿಸ್ತೀರೋ ನಿಮಗೆ ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ನಮ್ಮ ಹೃದಯಾಂತರಾಳದಿಂದ ನಮಗೆ ನಮಗೆ ಅದು ಕೇಳಿಸ್ಕೊಳಕ್ಕಾಗತ್ತೆ, ಅನುಭವಿಸ್ಲಿಕ್ಕಾಗತ್ತೆ, ನಮ್ಮ ಅಂತರಂಗದಲ್ಲಿ ಅದನ್ನು ಧ್ಯಾನಿಸ್ಲಿಕ್ಕಾಗತ್ತೆ ಪ್ರಿಯರೇ. ಸೊ ಹಾಗಾಗಿ ಈ ಸುಂದರವಾದಂಥ ಸಂದರ್ಭದಲ್ಲಿ ನನ್ನ ಜೊತೆ ಯೇಸು ಇದ್ದಾರಾ? ಅವರು ಎಲ್ ಶಡ್ಡಾಯಿ, ಹೌದಾ? ಅವ್ರು ಯಾರ ಜೊತೆ? ಅವ್ರು ಅದ್ಭುತ ಮಾಡಿದ್ದಾರಾ? ಇವತ್ತು ನೀವು ಸಂಜೆ ಇಲ್ಲಿ ಬಂದು ಜೀವಂತವಾಗಿ ಕುಳಿತಿದ್ದೀರಲ್ವಾ, ಇದೇ ದೊಡ್ಡ ಅದ್ಭುತ. ಪ್ರೈಸ್ ದ ಲಾರ್ಡ್. ಇದಕ್ಕಿಂತ ದೊಡ್ಡ ಮಿರಾಕಲ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಕೂತ್ಕೊಂಡೆ ಆಡ್ತೀರಾ, ನಿಂತ್ಕೊಂಡೆ ಆಡ್ತೀರಾ? ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ವಂದನೆ, ಪವಿತ್ರಾತ್ಮರೇ ವಂದನೆ, ಪವಿತ್ರಾತ್ಮನೇ ಆರಾಧನೆ, ಪವಿತ್ರಾತ್ಮರೇ ಆರಾಧನೆ, ಪವಿತ್ರಾತ್ಮನೇ ಮಹಿಮೆ. ಪವಿತ್ರಾತ್ಮರೇ ಮಹಿಮೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನಮ್ಮ ಜೊತೆ ಯೇಸು ಇದ್ದಾರೆ. ನಮ್ಮ ಒಬ್ಬೊಬ್ಬರ ಜೊತೆಯಲ್ಲಿ ಯೇಸು ಇದ್ದಾರೆ. ಪ್ರತಿದಿನ ಅದ್ಭುತಕರವಾಗಿ ನಮ್ಮನ್ನು ನಡೆಸ್ತಾ ಇದ್ದಾರೆ. ನಮಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಹಾಗಾಗಿ ಅಂಥ ಪ್ರೀತಿ ಸ್ವರೂಪಿಯಾದ ದೇವರನ್ನು, ಯೇಸುವನ್ನು ನಾವು ನಮ್ಮ ಹೃದಯಾಂತರಾಳದಿಂದ, ಪ್ರೀತಿ ತುಂಬಿದ ಹೃದಯದಿಂದ ಎಲ್ಲರೂ ಕೂಡ ಸೇರಿ ಹೇಳೋಣ. ಎಲ್ ಶಡ್ಡಾಯ್, ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಅವರು ನನ್ನ ಬಾಳಿನ ಕೋಟೆಯಾಗಿದ್ದಾರೆ. ಆ ಕೋಟೆ ಯೇಸುವಾಗಿದ್ದಾರೆ. ವಾಕ್ಯವಾಗಿ ನಮ್ಮೊಂದಿಗೆ ಸದಾ ಇರುವ ದೇವನಾಗಿದ್ದಾರೆ. ಆ ಯೇಸುವನ್ನೇ ನೋಡುತ್ತಾ ಎಲ್ಲರೂ ಕೂಡ ಒಂದು ಕ್ಷಣ ಅವರನ್ನು ಹೃದಯದಿಂದ ಸ್ತುತಿಸಿ ಎಲ್ಲರೂ ಕೂಡ ಹೃದಯದಿಂದ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ ಸ್ತೋತ್ರಪ್ಪ, 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 ಸ್ತೋತ್ರಪ್ಪ. ಯೇಸುವೇ ವಂದನೆ, 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 ವಂದನೆ. ಸ್ತೋತ್ರ, 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 ಸ್ತೋತ್ರಪ್ಪ, ಸ್ತೋತ್ರಪ್ಪ. ಸ್ತೋತ್ರ. ಹೃದಯದಿಂದ ಸ್ತೋತ್ರ ಮಾಡುತ್ತಾ ಹೇಳೋಣ. ಎಲ್ ಶಡ್ಡಾಯ್, ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು. ಎಲ್ ಶಡ್ಡಾಯ್, ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು. ಎಲ್ ಶಡ್ಡಾಯ್, ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು. ಎಲ್ ಶಡ್ಡಾಯ್, ನನ್ನ ಜೊತೆ ನೀನೇ, ನಂಬಿಕೆ ಉಳ್ಳವರಾಗಿ ಹೇಳೋಣ. ಬಾಳಿನ
ಕೋಟೆಯು. ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ. 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 ನನ್ನ ಬಾಳಿನ ಬಲ ನೀನೇ, ನನ್ನ ಬಾಳಿನ ಬಲ ನೀನೇ. ಎಲ್ ಶಡಾಯ್ ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು. ಎಲ್ ಶಡಾಯ್ ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು. ಕೀರ್ತನೆಗಾರ ದಾವಿದರಸ ಹೇಳ್ತಾನೆ 90:14 ವಾಕ್ಯ, ಮುಂಜಾನೆಯಲ್ಲಿ ನಿನ್ನ ಕೃಪೆಯನ್ನು ಸುರಿಸಿ ನನ್ನನ್ನು ಬಲಪಡಿಸಿ ಆ ದಿನವೆಲ್ಲ ಹರ್ಷದಿಂದ ಆನಂದಿಸುವಂತೆ ಮಾಡುವ ದೇವನೇ ಸ್ತೋತ್ರ. ಅದೇ ದೇವರಿದ್ದಾರೆ ಪ್ರಿಯರೇ ಇಲ್ಲಿ, ಅದೇ ಯೇಸು ಇದ್ದಾರೆ ಪ್ರಿಯರೇ ಇಲ್ಲಿ. ಮುಂಜಾನೆಯಿಂದ ನಾವು ಪ್ರಾರ್ಥಿಸದಿದ್ದರೂ ನಮ್ಮನ್ನ ಕೈ ಹಿಡಿದು ಈವರೆಗೂ ನಡೆಸಿದಂತ ದೇವನು ನಮ್ಮ ಮಧ್ಯೆ ಇದ್ದಾರೆ, ನಮ್ಮೊಂದಿಗಿದ್ದಾರೆ. ಅವರ ಇರುವಿಕೆಯನ್ನು ಅನುಭವಿಸುತ್ತಾ ಹೇಳೋಣ ಎಲ್ಲರೂ ಸೇರಿ. ಮುಂಜಾನೆಯಲ್ಲಿ ಕೃಪೆಯ ಸುರಿಸುವ ಕೃಪೆಗೆ ಸ್ತೋತ್ರವು. 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 ನಿನ್ನ ನಾಮ ನನಗೆ ಪ್ರಿಯ, ನಿನ್ನ ಹಸ್ತವೇ ಆಶ್ರಯ. ನಿನ್ನ ನಾಮ ನನಗೆ ಪ್ರಿಯ, ನಿನ್ನ ಹಸ್ತವೇ ಆಶ್ರಯ. ಎಲ್ ಶಡಾಯ್ ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು. ಎಲ್ ಶಡಾಯ್ ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು. ಬಾಳಿನ ಕೋಟೆಯು. ಪ್ರಿಯರೇ, ಯೋಗ್ಯತೆ ಇಲ್ಲದಿದ್ದರೂ, ಅವರೊಂದಿಗಿಲ್ಲದಿದ್ದರೂ ಇದುವರೆಗೂ ಕಾದು ನಡೆಸಿದ ದೇವನು ಯೇಸು. ಇದುವರೆಗೂ ನನ್ನನ್ನು ಕೈ ಹಿಡಿದು ನಡೆಸಿದ ದೇವರು ಯೇಸು. ಆ ಯೇಸುವನ್ನ ನೋಡೋಣ ಪ್ರಿಯರೇ. ಇವತ್ತು ಆ ಯೇಸುವನ್ನ, ಆ ಸಾನ್ನಿಧ್ಯವನ್ನು ಅನುಭವಿಸೋಣ ಪ್ರಿಯರೇ. ಎಲ್ಲ ದಿನವೂ ನನ್ನ ಜೊತೆ ಇರುವ ಇಮ್ಯಾನುವೇಲನೇ ಸ್ತೋತ್ರ ಅಪ್ಪ. ಇಮ್ಯಾನುವೇಲ್ ಅಂದರೆ ಪ್ರಿಯರೇ, ಯೇಸು ನಿಮ್ಮೊಂದಿಗೆ, ಯೇಸು ನಿಮ್ಮೊಂದಿಗೆ, ಯೇಸು ನಿಮ್ಮೊಂದಿಗೆ, ಯೇಸು ನಿಮ್ಮೊಂದಿಗೆ, ಯೇಸು ನಿಮ್ಮೊಂದಿಗೆ ಪ್ರಿಯರೇ, ಯೇಸು ನಿಮ್ಮೊಂದಿಗೆ. ನಂಬಿಕೆ ಉಳ್ಳವರಾಗಿ ಆ ಇಮ್ಯಾನುವೇಲ್, ಆ ಯೇಸುವನ್ನ, ನಿಮ್ಮೊಂದಿಗಿರುವ ದೇವನನ್ನ ಪ್ರೀತಿ ತುಂಬಿದ ಹೃದಯದಿಂದ ಎಲ್ಲರೂ ಕೂಡ ಹೊಗಳಿ ಕೊಂಡಾಡೋಣ. ಇದುವರೆಗೂ ಕಾದು ನಡೆಸಿದ ಎಬಿನೆಜರ್
ಸ್ತೋತ್ರ. ಇದುವರೆಗೂ ಕಾದು ನಡೆಸಿದ ಎಬಿನೆಸರೆ ಸ್ತೋತ್ರ. ಇದುವರೆಗೂ ಕಾದು ನಡೆಸಿದ ಎಬಿನೆಸರೆ ಸ್ತೋತ್ರ. ಇದುವರೆಗೂ ಕಾದು ನಡೆಸಿದ ಎಬಿನೆಸರೆ ಸ್ತೋತ್ರ. ಎಲ್ಲ ದಿನವೂ ಜೊತೆಯಲ್ಲಿರುವ ಇಮ್ಯಾನುವೇಲನೇ ಸ್ತೋತ್ರವು. ಎಲ್ಲ ದಿನವೂ ಜೊತೆಯಲ್ಲಿರುವ ಇಮ್ಯಾನುವೇಲನೇ ಸ್ತೋತ್ರವು. ಎಲ್ ಶಡಾಯ್ ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು. ಎಲ್ ಶಡಾಯ್ ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು. ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ. ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ. ನನ್ನ ಬಾಳಿನ ಬಲ ನೀನೇ, ನನ್ನ ಬಾಳಿನ ಬಲ ನೀನೇ. ಯೆಹೋವ ರಾಫ ಎಲ್ಲ ದಿನವೂ ನನ್ನ ಪರಿಹಾರಿ. 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 ಎಲ್ಲ ದಿನವೂ ಜಯವ ಕೊಡುವ ಯೆಹೋವ ನಿಸ್ಸಿಯೇ ಸ್ತೋತ್ರವು. ಎಲ್ಲ ದಿನವೂ ಜಯವ ಕೊಡುವ ಸ್ತೋತ್ರ. ಯೆಹೋವ ನಿಸ್ಸಿಯೇ ಸ್ತೋತ್ರವು. ಎಲ್ಲ ದಿನವೂ ಜಯವ ಕೊಡುವ ಯೆಹೋವ ನಿಸ್ಸಿಯೇ ಸ್ತೋತ್ರವು. ಎಲ್ಲ ದಿನವೂ ಜಯವ ಕೊಡುವ ಯೆಹೋವ ನಿಸ್ಸಿಯೇ ಸ್ತೋತ್ರವು. ಎಲ್ ಶಡಾಯ್ ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು. ಎಲ್ ಶಡಾಯ್ ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು. ಯೆಹೋವ ಈರೆ ನನ್ನ ಅಗತ್ಯವ ನೋಡಿಕೊಳ್ಳುವೀರೇ. 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 ನನ್ನ ಮಾಳಿನ ಸಮಾಧಾನವೇ ಯೆಹೋವ ಶಾಲೋಮ್ ಸ್ತೋತ್ರವು. ನನ್ನ ಬಾಳಿನ ಸಮಾಧಾನವೇ ಯೆಹೋವ ಶಾಲೋಮ್ ಸ್ತೋತ್ರವು. ಎಲ್ ಶಡಾಯ್ ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು. ನಂಬಿಕೆ ಉಳ್ಳವರಾಗಿ ಎಲ್ ಶಡಾಯ್ ನನ್ನ ಜೊತೆ ನೀನೇ,
ನನ್ನ ಜೊತೆ. ನನ್ನ ಬಾಳಿನ ಕೋಟೆಯು. ಎಲ್ ಶಡಾಯ್ ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು. ಎಲ್ ಶಡಾಯ್ ಸ್ತೋತ್ರ. ನನ್ನ ಜೊತೆ ನೀನೇ, ನನ್ನ ಜೊತೆ ನೀನೇ ಅಪ್ಪ. ನನ್ನ ಬಾಳಿನ ಕೋಟೆಯು. ಎಲ್ ಶಡಾಯ್ ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು. ಎಲ್ ಶಡಾಯ್ ನಂಬಿಕೆ ಉಳ್ಳವರಾಗಿ ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು. ಬಾಳಿನ ಕೋಟೆಯು. ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ, ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ. ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ. ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ. ನನ್ನ ಬಾಳಿನ ಬಲ ನೀನೇ, ನನ್ನ ಬಾಳಿನ ಬಲ ನೀನೇ, ನನ್ನ ಬಾಳಿನ ಜ್ಯೋತಿ ನೀನೇ, ನನ್ನ ಬಾಳಿನ ಜೊತೆ ನೀನೇ, ನನ್ನ ಬಾಳಿನ ಮಾರ್ಗ ನೀನೇ, ನನ್ನ ಬಾಳಿನ ಮಾರ್ಗ ನೀನೇ. ಎಲ್ ಶಡಾಯ್ ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು. ಎಲ್ ಶಡಾಯ್ ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು, ನನ್ನ ಬಾಳಿನ ಕೋಟೆಯು, ನನ್ನ ಬಾಳಿನ ಕೋಟೆಯು, ನನ್ನ ಬಾಳಿನ ಮಾರ್ಗವು, ನನ್ನ ಬಾಳಿನ ಮಾರ್ಗವು, ನನ್ನ ಬಾಳಿನ ಮಾರ್ಗವು, ನನ್ನ ಬಾಳಿನ ಮಾರ್ಗವು. ಹಾಲೆಲೂಯ ಹಾಲೆಲೂಯ. ನನ್ನ ಮಾರ್ಗವಾದ, ನನ್ನ ಮಾರ್ಗವಾದ, ನನ್ನ ಸತ್ಯವಾದ, ನನ್ನ ಕೋಟೆಯಾದ ದೇವನಿಗೆ ಸ್ತೋತ್ರಪ್ಪ, ಸ್ತೋತ್ರಪ್ಪ, ಸ್ತೋತ್ರಪ್ಪ. ನನ್ನ ಬದುಕಿನಲ್ಲಿ ನಾನು ಕೇಳದಿದ್ದರೂ ಅದ್ಭುತಕರವಾದಿ ನನ್ನನ್ನು ನನ್ನ ಪಾಪದ ಪ್ರವೃತ್ತಿಯಿಂದ, ಪಾಪದಿಂದ, ಶಾಪದಿಂದ ನನಗೆ ಬೇಕಾದ ರಕ್ಷಣೆಯನ್ನು ಕೊಟ್ಟ ದೇವನೇ ಸ್ತೋತ್ರಪ್ಪ. ನನ್ನ ಬಾಳಿನ ಕೋಟೆಯೇ ಸ್ತೋತ್ರಪ್ಪ. ಯೇಸುವೇ ಸ್ತೋತ್ರಪ್ಪ, 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 ಸ್ತೋತ್ರಪ್ಪ. ಹಾಲೆಲೂಯ. ಸ್ತೋತ್ರಪ್ಪ, ಸ್ತೋತ್ರಪ್ಪ, ಸ್ತೋತ್ರಪ್ಪ. ಯೇಸುವೇ ವಂದನೆ, ವಂದನೆ ಅಪ್ಪ, ವಂದನೆ ಅಪ್ಪ, ವಂದನೆ ಅಪ್ಪ, ವಂದನೆ ಅಪ್ಪ. ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ, ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ. ನನ್ನ ಬಾಳಿನ ಬಲ ನೀನೇ, ನನ್ನ ಬಾಳಿನ ಬಲ ನೀನೇ,